ಅಧ್ಯಾಯ 32 ಮತ್ತು 33. ಗುಷ್ಮಾಳ ಶಿವಭಕ್ತಿಯಿಂದ ಸತ್ತು ಹೋದ ಆಕೆಯ ಪುತ್ರನು ಜೀವಿತನಾಗುವುದು, ಗುಷ್ಮೇಶ್ವರ ಶಿವನ ಪ್ರಾದುರ್ಭಾವ ಹಾಗೂ ಅವನ ಮಹಿಮೆಯ ವರ್ಣನೆ. ಸೂತ ಪುರಾಣಿಕರು ಹೇಳುತ್ತಾರೆ, ಇನ್ನು ನಾನು ಗುಷ್ಮೇಶ್ವರ ಎಂಬ ಜ್ಯೋತಿರ್ಲಿಂಗದ ಪ್ರಾದುರ್ಭಾವವನ್ನು ಹಾಗೂ ಅದರ ಮಹಾತ್ಮೆಯನ್ನು ವರ್ಣಿಸುವೆನು. ಮುನಿವರ್ಯರೇ, ಗಮನವಿಟ್ಟು ಕೇಳಿರಿ. ದಕ್ಷಿಣದಲ್ಲಿ ದೇವಗಿರಿ ಎಂಬ ಒಂದು ಶ್ರೇಷ್ಠ ಪರ್ವತವಿದೆ. ಅದು ನೋಡಲು ಅದ್ಭುತ ಹಾಗೂ ನಿತ್ಯ ಪರಮ ಶೋಭೆಯಿಂದ ಸಂಪನ್ನವಾಗಿತ್ತು. ಅದರ ಹತ್ತಿರದಲ್ಲೇ ಭಾರದ್ವಾಜ ಗೋತ್ರೀಯ ಬ್ರಹ್ಮವೇತ್ತ ಸುಧರ್ಮ ಎಂಬ ಬ್ರಾಹ್ಮಣನು ಇರುತ್ತಿದ್ದನು. ಅವನ ಪ್ರಿಯ ಪತ್ನಿಯ ಹೆಸರು ಸುದೇಹ ಎಂದಿತ್ತು. ಆಕೆಯು ಸದಾ ಶಿವಧರ್ಮ ಪರಾಯಣೆಯಾಗಿ ಮನೆಯ ಕೆಲಸ ಕಾರ್ಯಗಳಲ್ಲಿ ಕುಶಲಲಾಗಿದ್ದಳು ಮತ್ತು ಸದಾ ಪತಿಯ ಸೇವೆಯಲ್ಲಿ ತತ್ಪರಳಾಗಿದ್ದಳು. ದ್ವಿಜಶ್ರೇಷ್ಠ ಸುಧರ್ಮನು ಕೂಡ ದೇವತೆಗಳ, ಪಿತೃಗಳ, ಅತಿಥಿಗಳ ಪೂಜಕನಾಗಿದ್ದನು. ಅವನು ವೇದವಿಹಿತ ಮಾರ್ಗದಲ್ಲಿ ನಡೆಯುತ್ತಾ ನಿತ್ಯ ಅಗ್ನಿಹೋತ್ರವನ್ನು ಮಾಡುತ್ತಿದ್ದನು. ತ್ರಿಕಾಲಗಳಲ್ಲಿ ಸಂಧ್ಯಾವಂದನೆ ಮಾಡುತ್ತಿದ್ದರಿಂದ ಅವನು ಸೂರ್ಯನಂತೆ ಕಾಂತಿಯಿಂದ ಬೆಳಗುತ್ತಿದ್ದನು. ಅವನು ವೇದಶಾಸ್ತ್ರಗಳ ಮರ್ಮಜ್ಞನಾಗಿದ್ದನು ಮತ್ತು ಶಿಷ್ಯರಿಗೂ ಕಲಿಸುತ್ತಿದ್ದನು. ಧನಿಕನಾಗುವ ಜೊತೆಗೆ ದಾನಿಯೂ ಆಗಿದ್ದನು. ಸೌಜನ್ಯವೇ ಮುಂತಾದ ಸದ್ಗುಣಗಳಿಂದ ಪಾತ್ರನಾಗಿದ್ದನು. ಶಿವ ಸಂಬಂಧಿ ಪೂಜಾದಿ ಕಾರ್ಯಗಳಲ್ಲಿಯೂ ಬಹಳ ಪ್ರೇಮವನ್ನಿರಿಸಿದ್ದನು. ಶಿವಭಕ್ತರಿಗೂ ಇವನು ಪ್ರಿಯನಾಗಿದ್ದನು. ಇದೆಲ್ಲ ಇದ್ದರೂ ಅವನಿಗೆ ಸಂತಾನವಿರಲಿಲ್ಲ. ಇದರಿಂದ ಬ್ರಾಹ್ಮಣನಿಗೆ ದುಃಖವಿರಲಿಲ್ಲ. ಆದರೆ ಅವನ ಪತ್ನಿಯು ಬಹಳ ದುಃಖಿಯಾಗಿರುತ್ತಿದ್ದಳು. ನೆರೆಮನೆಯವರು ಮತ್ತು ಇತರ ಜನರೂ ಕೂಡ ಆಕೆಯನ್ನು ಹಂಗಿಸುತ್ತಿದ್ದರು. ಅವಳು ಪತಿಯಲ್ಲಿ ಪದೇ ಪದೇ ಮಗುವಿಗಾಗಿ ಪ್ರಾರ್ಥಿಸುತ್ತಿದ್ದಳು. ಪತಿಯು ಆಕೆಗೆ ಜ್ಞಾನೋಪದೇಶವನ್ನು ಕೊಡುತ್ತಾ ಸಮಜಾಯಿಸುತ್ತಿದ್ದನು. ಆದರೂ ಆಕೆಯ ಮನಸ್ಸು ಸಮಾಧಾನಗೊಳ್ಳುತ್ತಿರಲಿಲ್ಲ. ಕೊನೆಗೆ ಬ್ರಾಹ್ಮಣನು ಕೆಲವು ಉಪಾಯಗಳನ್ನು ಮಾಡಿದನು. ಆದರೂ ಯಾವುದೂ ಸಫಲವಾಗಲಿಲ್ಲ. ಆಗ ಬ್ರಾಹ್ಮಣಿಯು ಅತ್ಯಂತ ದುಃಖಿತೆಯಾಗಿ ಬಹಳ ಹಠ ಹಿಡಿದು ತನ್ನ ತಂಗಿ ಗುಷ್ಮಾಳೊಂದಿಗೆ ಪತಿಯ 2ನೇ ಮದುವೆ ಮಾಡಿಸಿದಳು. ವಿವಾಹಕ್ಕೆ ಮೊದಲು ಸುಧರ್ಮನು ಆಕೆಯಲ್ಲಿ, ಈಗಲಾದರೂ ನೀನು ತಂಗಿಯನ್ನು ಪ್ರೀತಿಸುತ್ತಿರುವೆ, ಆದರೂ ಆಕೆಗೆ ಮಗುವಾದಾಗ ಅವಳೊಂದಿಗೆ ಸ್ಪರ್ಧೆ ಮಾಡತೊಡಗುವಿ ಎಂದು ಹೇಳಿದಾಗ ಅವಳು, ನಾನು ತಂಗಿಯ ಕುರಿತು ಎಂದೂ ಮತ್ಸರ ತಾಳಲಾರೆನು ಎಂದು ಮಾತು ಕೊಟ್ಟಳು. ವಿವಾಹವಾಗಿ ಗುಷ್ಮಾಳು ದಾಸಿಯಂತೆ ಅಕ್ಕನ ಸೇವೆ ಮಾಡುತ್ತಿದ್ದಳು. ಸುದೇಹಾಳು ಕೂಡ ಆಕೆಯನ್ನು ಬಹಳ ಪ್ರೀತಿಸುತ್ತಿದ್ದಳು. ಗುಷ್ಮ ಶಿವಭಕ್ತಿಯಿಂದ ಅಕ್ಕನ ಅಪ್ಪಣೆಯಂತೆ ಪ್ರತಿದಿನವೂ 101 ಪಾರ್ಥಿವ ಲಿಂಗಗಳನ್ನು ಮಾಡಿ ವಿಧಿವತ್ತಾಗಿ ಪೂಜಿಸತೊಡಗಿದಳು. ಪೂಜೆ ಮಾಡಿ ಅವನ್ನು ಹತ್ತಿರದ ಕೆರೆಯಲ್ಲಿ ವಿಸರ್ಜಿಸುತ್ತಿದ್ದಳು. ಶಂಕರನ ಕೃಪೆಯಿಂದ ಆಕೆಯಲ್ಲಿ ಸುಂದರ, ಸೌಭಾಗ್ಯವಂತ, ಸದ್ಗುಣ ಸಂಪನ್ನ ಒಂದು ಪುತ್ರನು ಹುಟ್ಟಿದನು. ಗುಷ್ಮಾಳ ಗೌರವ ಬೆಳೆಯಿತು. ಇದರಿಂದ ಸುದೇಹಳ ಮನಸ್ಸಿನಲ್ಲಿ ಮತ್ಸರ ಉಂಟಾಯಿತು. ಗುಷ್ಮಾಳ ಮಗನು ದೊಡ್ಡವನಾಗಿ ವಿವಾಹಿತನಾದನು. ಸೊಸೆ ಮನೆಗೆ ಬಂದಳು. ಈಗಂತೂ ಸುದೇಹಳು ಇನ್ನೂ ಉರಿದಿದ್ದಳು. ಆಕೆಯ ಬುದ್ಧಿಯು ಭ್ರಷ್ಟವಾಯಿತು. ಆಕೆಯು ಒಂದು ದಿನ ರಾತ್ರಿಯಲ್ಲಿ ಮಲಗಿದ್ದ ಮಗನನ್ನು ಚಾಕುವಿನಿಂದ ಇರಿದು ಕೊಂದು ಶರೀರವನ್ನು ತುಂಡು ತುಂಡು ಮಾಡಿದಳು. ತುಂಡಾದ ಶರೀರವನ್ನು ಗುಷ್ಮಾಳು ಪ್ರತಿದಿನವೂ ಪಾರ್ಥಿವ ಲಿಂಗಗಳನ್ನು ವಿಸರ್ಜಿಸುತ್ತಿದ್ದ ಕೆರೆಯಲ್ಲಿ ಹಾಕಿಬಿಟ್ಟಳು. ಮಗನ ಶರೀರವನ್ನು ಕೆರೆಯಲ್ಲಿ ಎಸೆದು ಮನೆಗೆ ಬಂದು ಸುಖವಾಗಿ ಮಲಗಿದಳು. ಗುಷ್ಮಾಳು ಬೆಳಗ್ಗೆ ಎದ್ದು ಪ್ರತಿದಿನದ ಪೂಜನಾದಿ ಕರ್ಮಗಳನ್ನು ಮಾಡತೊಡಗಿದಳು. ಶ್ರೇಷ್ಠ ಬ್ರಾಹ್ಮಣ ಸುಧರ್ಮನು ಸ್ವತಃ ನಿತ್ಯ ಕರ್ಮದಲ್ಲಿ ತೊಡಗಿದನು. ಆಗಲೇ ಅವನ ಹಿರಿಯ ಪತ್ನಿ ಸುದೇಹಾಳು ಎದ್ದು ಆನಂದದಿಂದ ಗೃಹ ಕೃತ್ಯದಲ್ಲಿ ತೊಡಗಿದಳು. ಏಕೆಂದರೆ ಆಕೆಯ ಹೃದಯದಲ್ಲಿ ಮೊದಲು ಉರಿಯುತ್ತಿದ್ದ ಈರ್ಷೆಯ ಬೆಂಕಿ ತಣ್ಣಗಾಗಿತ್ತು. ಪ್ರಾತಃ ಕಾಲ ಸೊಸೆಯು ಎದ್ದು ಪತಿಯ ಶಯ್ಯೆಯನ್ನು ನೋಡಿದರೆ ಅದು ರಕ್ತದಿಂದ ತೊಯ್ದು ಹೋಗಿತ್ತು. ಅದರ ಮೇಲೆ ಶರೀರದ ಕೆಲವು ತುಂಡುಗಳು ಗೋಚರಿಸಿದವು. ಇದರಿಂದ ಅವಳಿಗೆ ಬಹಳ ದುಃಖವಾಯಿತು. ಆಕೆಯು ಅತ್ತೆ ಅಂದರೆ ಗುಷ್ಮಾಳ ಬಳಿಗೆ ಬಂದು ನಿವೇದಿಸಿಕೊಂಡಳು. ಉತ್ತಮ ವ್ರತವನ್ನು ಪಾಲಿಸುವ ಆರ್ಯೆ, ನಿಮ್ಮ ಪುತ್ರನು ಎಲ್ಲಿಗೆ ಹೋದನು? ಅದರ ಶಯ್ಯೆ ರಕ್ತದಿಂದ ನೆನೆದು ಹೋಗಿದೆ ಮತ್ತು ಅದರಲ್ಲಿ ಶರೀರದ ಕೆಲವು ತುಂಡುಗಳು ಬಿದ್ದಿರುವುದು ಕಾಣುತ್ತವೆ. ಅಯ್ಯೋ, ನಾನು ಸತ್ತು ಹೋದೆ, ಯಾರು ಇಂತಹ ದುಷ್ಟಕೃತ್ಯವನ್ನು ಮಾಡಿದರು ಎಂದು ಹೇಳುತ್ತಾ ಆ ಸೊಸೆಯು ಅನೇಕ ರೀತಿಯಿಂದ ವಿಲಾಪಿಸುತ್ತಾ ಅಳತೊಡಗಿದಳು. ಸುಧರ್ಮನ ಹಿರಿಯ ಪತ್ನಿ ಸುದೇಹಾಳು ಕೂಡ ಆಗ ಅಯ್ಯೋ, ನಾನು ಸತ್ತು ಹೋದೆ ಎಂದು ಹೇಳುತ್ತಾ ದುಃಖದಲ್ಲಿ ಮುಳುಗಿದಳು. ಅವಳು ಹೊರಗಿನಿಂದ ದುಃಖಿಸಿದಳು, ಆದರೆ ಮನಸ್ಸಿನೊಳಗೆ ಹರ್ಷದಿಂದ ಉಬ್ಬಿ ಹೋದಳು. ಗುಷ್ಮಾಳು ಆಗ ಸೊಸೆಯ ದುಃಖವನ್ನು ಕೇಳಿಯೂ ತನ್ನ ನಿತ್ಯ ಪಾರ್ಥಿವ ಪೂಜೆಯ ವ್ರತದಿಂದ ವಿಚಲಿತಳಾಗಲಿಲ್ಲ. ಆಕೆಯ ಮನಸ್ಸು ಮಗನನ್ನು ನೋಡಲು ಸ್ವಲ್ಪವೂ ಉತ್ಸುಕತೆ ಉಂಟಾಗಲಿಲ್ಲ. ಅವಳ ಪತಿಯು ಅದೇ ಸ್ಥಿತಿಯಲ್ಲಿದ್ದನು. ನಿತ್ಯ ನಿಯಮ ಪೂರ್ಣವಾಗುವವರೆಗೆ ಅವರಿಗೆ ಬೇರೆ ಯಾವುದೂ ಚಿಂತೆ ಉಂಟಾಗಲಿಲ್ಲ.
ಮಧ್ಯಾಹ್ನವಾದಾಗ ಪೂಜೆಯನ್ನು ಮುಗಿಸಿ ಗೂಷ್ಮಾಳು ತನ್ನ ಪುತ್ರನ ಭಯಂಕರ ಶಯ್ಯೆಯನ್ನು ನೋಡಿದಳು. ಆದರೂ ಆಕೆಯು ಮನಸ್ಸಿನಲ್ಲಿ ಸ್ವಲ್ಪವೂ ದುಃಖಿಸಲಿಲ್ಲ. ಆಕೆಯು ಯೋಚಿಸತೊಡಗಿದಳು, ಯಾರು ಈ ಪುತ್ರನನ್ನು ಕೊಟ್ಟಿರುವನೋ ಅವನೇ ಇವನನ್ನು ರಕ್ಷಿಸುವನು. ಅವನು ಭಕ್ತಪ್ರಿಯನೆಂದು ಹೇಳಿಸಿಕೊಳ್ಳುವನು, ಕಾಲಕ್ಕೂ ಕಾಲನಾಗಿರುವನು, ಸತ್ಪುರುಷರ ಆಶ್ರಯನಾಗಿರುವನು. ಏಕಮಾತ್ರ ಆ ಪ್ರಭು ಸರ್ವೇಶ್ವರ ಶಂಭುವೇ ನಮ್ಮ ರಕ್ಷಕನಾಗಿರುವನು. ಅವನು ಮಾಲೆಯನ್ನು ಪೋಣಿಸುವವನಂತೆ ಯಾರನ್ನು ಒಂದಾಗಿಸುವನೋ ಅವರನ್ನು ಅಗಲಿಸಿಯೂ ಬಿಡುವನು. ಆದ್ದರಿಂದ ಈಗ ನಾನು ಚಿಂತೆ ಮಾಡುವುದರಿಂದ ಏನು ಪ್ರಯೋಜನ? ಹೀಗೆ ತತ್ವವನ್ನು ವಿಚಾರ ಮಾಡಿ ಆಕೆಯು ಶಿವನ ಭರವಸೆಯಿಂದ ಧೈರ್ಯವನ್ನು ತಂದುಕೊಂಡು ದುಃಖವನ್ನು ಅನುಭವಿಸಲಿಲ್ಲ. ಅವಳು ಹಿಂದಿನಂತೆಯೇ ಪಾರ್ಥಿವ ಶಿವಲಿಂಗಗಳನ್ನು ತೆಗೆದುಕೊಂಡು ಸ್ವಸ್ಥ ಚಿತ್ತದಿಂದ ಶಿವನಾಮಗಳನ್ನು ಉಚ್ಚರಿಸುತ್ತಾ ಆ ಕೆರೆಯ ಬಳಿಗೆ ಹೋದಳು. ಆ ಪಾರ್ಥಿವ ಲಿಂಗಗಳನ್ನು ಕೆರೆಯಲ್ಲಿ ವಿಸರ್ಜಿಸಿ ಅವಳು ಮರಳಿ ಮನೆಗೆ ಹೊರಟಾಗ ತನ್ನ ಪುತ್ರನು ಅದೇ ಕೆರೆಯ ತಟದಲ್ಲಿ ನಿಂತಿರುವುದನ್ನು ನೋಡಿದಳು. ಸೂತ ಪುರಾಣಿಕರು ಹೇಳುತ್ತಾರೆ, ಬ್ರಾಹ್ಮಣರಿರ ಆಗ ಅಲ್ಲಿ ತನ್ನ ಪುತ್ರನು ಜೀವಿತನಾದುದನ್ನು ನೋಡಿ ಅವನ ತಾಯಿ ಗೂಷ್ಮಾಳಿಗೆ ಹರ್ಷವಾಗಲಿ ವಿಷಾದವಾಗಲಿ ಆಗಲಿಲ್ಲ. ಅವಳು ಹಿಂದಿನಂತೆಯೇ ಸ್ವಸ್ಥಳಾಗಿದ್ದಳು. ಅದೇ ಸಮಯದಲ್ಲಿ ಆಕೆಯ ಮೇಲೆ ಸಂತುಷ್ಟನಾದ ಜ್ಯೋತಿ ಸ್ವರೂಪ ಮಹೇಶ್ವರ ಶಿವನು ಅವಳ ಮುಂದೆ ಪ್ರಕಟನಾದನು. ಶಿವನು ಹೇಳಿದನು, ಸುಮುಖಿಯೇ, ನಾನು ನಿನ್ನ ಮೇಲೆ ಪ್ರಸನ್ನನಾಗಿರುವೆನು. ನಿನ್ನ ದುಷ್ಟ ಸವತಿಯು ಈ ಬಾಲಕನನ್ನು ಕೊಂದಿದ್ದಳು. ಆದ್ದರಿಂದ ನಾನು ಆಕೆಯನ್ನು ತ್ರಿಶೂಲದಿಂದ ಕೊಂದು ಬಿಡುವೆನು. ಸೂತ ಪುರಾಣಿಕರು ಹೇಳುತ್ತಾರೆ, ಆಗ ಗೂಷ್ಮಾಳು ಶಿವನಿಗೆ ವಂದಿಸಿ ಈ ರೀತಿಯಿಂದ ವರವನ್ನು ಕೇಳಿದಳು, ಸ್ವಾಮಿ, ಈ ಸುದೇಹಳು ನನ್ನ ಅಕ್ಕನಾಗಿರುವಳು. ಆದ್ದರಿಂದ ನೀನು ಆಕೆಯನ್ನು ರಕ್ಷಿಸಬೇಕು. ಶಿವನು ಹೇಳಿದನು, ಆಕೆಯಾದರೂ ಭಾರಿ ದೊಡ್ಡ ಅಪಕಾರವನ್ನು ಮಾಡಿರುವಳು. ನೀನು ಅವಳ ಮೇಲೆ ಉಪಕಾರವೇಕೆ ಮಾಡುತ್ತಿರುವೆ? ದುಷ್ಟಕರ್ಮವನ್ನು ಮಾಡುವ ಸುದೇಹ ಆದರೂ ಕೊಲ್ಲಲು ಯೋಗ್ಯವಾಗಿರುವಳು. ಗೂಷ್ಮಾಳು ಹೇಳಿದಳು, ದೇವದೇವ, ನಿನ್ನ ದರ್ಶನ ಮಾತ್ರದಿಂದಲೇ ಪಾತಕಗಳು ನಿಲ್ಲಲಾರವು. ಈಗ ನಿನ್ನ ದರ್ಶನ ಮಾಡಿ ಆಕೆಯ ಪಾಪಗಳು ಭಸ್ಮವಾಗಿ ಹೋಗಲಿ. ಅಪಕಾರ ಮಾಡುವವನ ಮೇಲೆಯೂ ಉಪಕಾರ ಮಾಡುವವನ ದರ್ಶನ ಮಾತ್ರದಿಂದಲೇ ಪಾಪಗಳು ದೂರ ಓಡಿ ಹೋಗುತ್ತವೆ. ಅಪಕಾರೇಶು ಯಶ್ಚೈವ ಹ್ಯುಪಕಾರಂ ಕರೋತಿ ವೈ ತಸ್ಯ ದರ್ಶನ ಮಾತ್ರೇನ ಪಾಪಂ ದೂರತರಂ ವ್ರಜೇತ್. ಪ್ರಭೋ, ಇಂತಹ ಅದ್ಭುತ ಭಗವದ್ ವಾಕ್ಯವನ್ನು ನಾನು ಕೇಳಿರುವೆನು. ಅದಕ್ಕಾಗಿ ಸದಾಶಿವನೇ, ಯಾರು ಇಂತಹ ಕೆಟ್ಟ ಕರ್ಮ ಮಾಡಿದರೋ ಅವರು ಮಾಡಲಿ. ನಾನು ಹಾಗೇಕೆ ಮಾಡಬೇಕು? ನಾನಾದರೋ ಕೆಟ್ಟದನ್ನು ಮಾಡುವವನಿಗೂ ಕೂಡ ಒಳ್ಳೆಯದನ್ನೇ ಮಾಡಬೇಕು. ಸೂತ ಪುರಾಣಿಕರು ಹೇಳುತ್ತಾರೆ, ಗೂಷ್ಮಾಳು ಹೀಗೆ ಹೇಳಿದಾಗ ದಯಾಸಿಂಧು ಭಕ್ತವತ್ಸಲ ಮಹೇಶ್ವರನು ಇನ್ನೂ ಹೆಚ್ಚು ಪ್ರಸನ್ನನಾಗಿ ಹೀಗೆಂದನು, ಗೂಷ್ಮೆ, ನೀನು ಯಾವುದಾದರೂ ಇನ್ನೊಂದು ವರವನ್ನು ಕೇಳು. ನಾನು ನಿನಗೆ ಹಿತಕರ ವರವನ್ನು ಅವಶ್ಯವಾಗಿ ಕೊಡುವೆನು. ಏಕೆಂದರೆ ನಿನ್ನ ಈ ಭಕ್ತಿಯಿಂದ ಮತ್ತು ವಿಕಾರ ಶೂನ್ಯ ಸ್ವಭಾವದಿಂದ ನಾನು ಬಹಳ ಪ್ರಸನ್ನನಾಗಿರುವೆನು. ಭಗವಾನ್ ಶಿವನ ಮಾತನ್ನು ಕೇಳಿ ಗೂಷ್ಮಾಳು ಹೇಳಿದಳು, ಪ್ರಭೋ, ನೀನು ವರವನ್ನು ಕೊಡಲು ಬಯಸುವೆಯಾದರೆ ಜನರ ರಕ್ಷಣೆಗಾಗಿ ಸದಾ ಇಲ್ಲೇ ವಾಸಿಸು, ಹಾಗೂ ನನ್ನ ಹೆಸರಿನಿಂದಲೇ ನಿನ್ನ ಖ್ಯಾತಿಯುಂಟಾಗಲಿ. ಆಗ ಮಹೇಶ್ವರ ಶಿವನು ಅತ್ಯಂತ ಪ್ರಸನ್ನನಾಗಿ, ನಾನು ನಿನ್ನ ಹೆಸರಿನಿಂದ ಗೂಷ್ಮೇಶ್ವರ ಎಂದು ಕರೆಸಿಕೊಂಡು ಸದಾ ಇಲ್ಲೇ ವಾಸಿಸುವೆನು ಮತ್ತು ಎಲ್ಲರಿಗಾಗಿ ಸುಖದಾಯಕನಾಗುವೆನು. ನನ್ನ ಶುಭ ಜ್ಯೋತಿರ್ಲಿಂಗವು ಗೂಷ್ಮೇಶ್ವರ ಎಂದು ಪ್ರಸಿದ್ಧವಾಗಲಿ. ಈ ಸರೋವರವು ಶಿವಲಿಂಗಗಳ ಆಲಯವಾಗಲಿ. ಆದ್ದರಿಂದ ಇದು 3 ಲೋಕಗಳಲ್ಲಿಯೂ ಶಿವಾಲಯ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಲಿ. ಈ ಸರೋವರವು ಸದಾ ದರ್ಶನ ಮಾತ್ರದಿಂದ ಸಂಪೂರ್ಣ ಅಭೀಷ್ಟಗಳನ್ನು ಕೊಡುವುದಾಗಲಿ. ಸೂರತೆ, ನಿನ್ನ ವಂಶದಲ್ಲಿ ಹುಟ್ಟುವ 101 ತಲೆಮಾರಿನ ತನಕ ಇಂತಹ ಶ್ರೇಷ್ಠ ಪುತ್ರರೇ ಹುಟ್ಟುವರು. ಇದರಲ್ಲಿ ಸಂಶಯವಿಲ್ಲ. ಅವರೆಲ್ಲರೂ ಸುಂದರ ಪತ್ನಿ, ಉತ್ತಮ ಧನ, ಪೂರ್ಣಾಯುಷ್ಯನಿಂದ ಸಂಪನ್ನರಾಗುವರು. ಚತುರರು, ವಿದ್ವಾಂಸರು ಆಗುವರು. ಉದಾರಿಗಳು ಹಾಗೂ ಭೋಗ ಮೋಕ್ಷರೂಪಿ ಫಲವನ್ನು ಪಡೆಯಲು ಅಧಿಕಾರಿಗಳಾಗುವರು. 101 ತಲೆಮಾರಿನ ಎಲ್ಲ ಪುತ್ರರು ಗುಣಾಢ್ಯರಾಗುವರು. ನಿನ್ನ ವಂಶವು ಹೀಗೆ ವಿಸ್ತರಿಸಿ ಬಹಳ ಶೋಭದಾಯಕವಾಗುವುದು. ಹೀಗೆ ಹೇಳಿ ಭಗವಾನ್ ಶಿವನು ಅಲ್ಲಿ ಜ್ಯೋತಿರ್ಲಿಂಗದ ರೂಪದಲ್ಲಿ ಸ್ಥಿತನಾದನು. ಅದು ಗೂಷ್ಮೇಶ ಹೆಸರಿನಿಂದ ಪ್ರಸಿದ್ಧವಾಯಿತು ಮತ್ತು ಆ ಸರೋವರದ ಹೆಸರು ಶಿವಾಲಯವೆಂದಾಯಿತು. ಸುಧರ್ಮ, ಗೂಷ್ಮ ಮತ್ತು ಸುದೇಹ 3 ಬಂದು ಆ ಶಿವಲಿಂಗವನ್ನು 101 ಪ್ರದಕ್ಷಿಣೆ ಮಾಡಿದರು. ಪೂಜೆ ಮಾಡಿ ಪರಸ್ಪರ ಸೇರಿ ಮನಸ್ಸಿನ ಮಲಿನತೆಯನ್ನು ದೂರಗೊಳಿಸಿ ಅವರೆಲ್ಲರೂ ತುಂಬಾ ಸುಖವನ್ನು ಅನುಭವಿಸತೊಡಗಿದರು. ಪುತ್ರನು ಜೀವಿತವಾಗಿರುವುದನ್ನು ನೋಡಿ ಸುದೇಹ ಬಹಳ ಲಜ್ಜಿತಳಾದಳು. ಪತಿ ಮತ್ತು ಗೂಷ್ಮಾಳಲ್ಲಿ ಕ್ಷಮೆಯನ್ನು ಯಾಚಿಸಿ ಆಕೆಯು ತನ್ನ ಪಾಪವನ್ನು ನಿವಾರಿಸಿಕೊಳ್ಳಲು ಪ್ರಾಯಶ್ಚಿತ್ತ ಮಾಡಿಕೊಂಡಳು. ಮುನೀಶ್ವರರೇ, ಹೀಗೆ ಆ ಗೂಷ್ಮೇಶ್ವರ ಲಿಂಗವು ಪ್ರಕಟವಾಯಿತು. ಅದರ ದರ್ಶನ ಪೂಜೆ ಮಾಡುವುದರಿಂದ ಸದಾ ಸುಖದ ವೃದ್ಧಿಯಾಗುತ್ತದೆ. ಬ್ರಾಹ್ಮಣರೇ,
ಹೀಗೆ ನಾನು ನಿಮಗೆ 12 ಜ್ಯೋತಿರ್ಲಿಂಗಗಳ ಮಹಿಮೆಯನ್ನು ಹೇಳಿದೆನು. ಈ ಎಲ್ಲ ಲಿಂಗಗಳು ಸಂಪೂರ್ಣ ಕಾಮನೆಗಳ ಪೂರಕ ಹಾಗೂ ಭೋಗ ಮೋಕ್ಷಗಳನ್ನು ಕೊಡುವಂತಹವುಗಳು. ಈ ಜ್ಯೋತಿರ್ಲಿಂಗಗಳ ಕಥೆಯನ್ನು ಓದುವವನು ಕೇಳುವವನು ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಮತ್ತು ಭೋಗ ಮೋಕ್ಷಗಳನ್ನು ಪಡೆಯುತ್ತಾನೆ. ಇಲ್ಲಿಗೆ ಅಧ್ಯಾಯ 32 ಮತ್ತು 33 ಸಂಪೂರ್ಣವಾಯಿತು. 12 ಜ್ಯೋತಿರ್ಲಿಂಗಗಳ ಮಹಾತ್ಮೆಯು ಮುಗಿದುದು.